ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ಇದುವರೆಗೂ ನಮ್ಮ ಮನೆ ವೀಡಿಯೋ ಯಾವುದೂ ಹಾಕಿಲ್ಲ. ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ಆ ವೀಡಿಯೋನೂ ಹಾಕಿರಲಿಲ್ಲ. ಸೊ ಇವತ್ತು ನಾನು ನಿಮಗೆ ಯಾವ ಥರ ವೈರಿಂಗ್ಸ್ ಹಾಕ್ಸಿದ್ದೀವಿ, ಯಾವ ಥರ ಸ್ವಿಚ್ ಬೋರ್ಡ್ ಹಾಕ್ಸಿದ್ದೀವಿ, ಯಾವ್ಯಾವ ಕಲರ್ ಲೈಟಿಂಗ್ಸ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ತೋರಿಸೋಣ ಅಂದ್ಬಿಟ್ಟು ನಮ್ಮ ಮನೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಂಡ್ ತನಕ ನೋಡಿ ನಾವೆಷ್ಟೆಷ್ಟು ಖರ್ಚು ಮಾಡಿದ್ದೀವಿ, ಸೊ ನಾವು ಯಾವ ಥರ ಲೈಟಿಂಗ್ಸ್ನ ಹಾಕಿದ್ದೀವಿ ಅಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡಲ್ಲಿ ಬರುತ್ತೆ. ಎಂಡ್ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಸೊ ಗಾಯ್ಸ್, ಮೊದಲೆಲ್ಲ ಒಂದು ಮನೆಗೆ, ಸೊ ನಾವಿರೋ ಬಾಡಿಗೆ ಮನೆಗೂ ಕೂಡ ಒಂದು ಲೈಟ್ ಇದೆ, 2 ಲೈಟ್ ಇದೆ, ಸ್ವಿಚ್ ಬೋರ್ಡ್ಗಳು 3 ಇದೆ ಅಷ್ಟೇ. ಸೊ ಈಗೀಗ ಹೊಸ್ದಾಗಿ ಮನೆ ಕಟ್ಟೋರೆಲ್ಲ ಅಯ್ಯಪ್ಪ ಬೇಕಿದ್ರೆ 10 ಲೈಟು 15 ಸ್ವಿಚ್ ಬೋರ್ಡ್ಗಳೇ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್. ತುಂಬಾ ಕಾಸ್ಟ್ಲಿ ಬೇರೆ ಪ್ರಾಡಕ್ಟ್ಗಳು. ನಾವೇನಾದರೂ ಕಾಸ್ಟ್ಲಿ ಹಾಕಿಸ್ಲಿಲ್ಲ ಅಂದರೆ ಏನಾಗುತ್ತೆ, 2,000-3,000 ದುಡ್ಡು ನೋಡ್ತೀವಿ. ಕಮ್ಮಿ ಮಾಡೋಣ ಅಂತ ನೋಡಿದ್ರೆ ಲೈಫ್ ಟೈಮ್ ಬಾಳಿಕೆ ಬರಬೇಕದು ಸ್ವಿಚ್ ಬೋರ್ಡ್ಗಳು. ಸೊ ಅದರಿಂದ ನೀವು ಹೊಸ್ದಾಗಿ ಏನಾದರೂ ಮನೆ ಕಟ್ತಾಯಿದ್ರೆ ಏನು ಟಿಪ್ಸು ಅಂದರೆ ಫ್ರೆಂಡ್, ಒಂದು 2-3 ಸಾವಿರ ಕಮ್ಮಿ ಅಂದ್ಬಿಟ್ಟು ಕಮ್ಮಿ ಬಜೆಟ್ ಇರೋದನ್ನೇ ಯಾವುದೂ ತಗೋಬೇಡಿ. ಎಲ್ಲ ಹೈ ಕ್ವಾಲಿಟಿಲೇ ತಗೊಳ್ಳಿ. ಲೈಫ್ ಟೈಮ್ ಇರಬೇಕು ಅವೆಲ್ಲ, ಪದೇ ಪದೇ ಹಾಕ್ಸೋದಕ್ಕಾಗಲ್ಲ. ಸೊ ಹಾಗನ್ಬಿಟ್ಟು ನಾವು ಕ್ವಾಲಿಟಿ ಪ್ರಾಡಕ್ಟ್ನೇ ತಗೊಂಡು, ಅಂದರೆ ನಾವು ಹೋಗಿ ತಗೊಂಡ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಮ್ಗೆ ಯಾರು ಫಸ್ಟು ವೈರಿಂಗ್ಸ್ ಹೇಳ್ತಿದ್ರು ಆ ಅಣ್ಣನ್ನೇ ಕರ್ಕೊಂಡೋಗಿ ಫುಲ್ ಟೋಟಲ್ ಎಷ್ಟಾಗುತ್ತೆ ಅಂತ ಬರೆಸಿ ಬಿಲ್ ಹಾಕಿಸಿ ಆಮೇಲೆ ಅವರು ಯಾವ್ದು ಚೂಸ್ ಮಾಡಿದ್ರು ಅದನ್ನೇ ಕ್ವಾಲಿಟಿ ತಗೊಂಡು. ಸೊ ಏಕೆಂದರೆ ಅವ್ರಿಗೆ ಗೊತ್ತಿರುತ್ತೆ. ನಾವು ಅಂದ್ಕೊಂಡಿದ್ದು ಒಂದೇ ಸ್ವಿಚ್ ಬೋರ್ಡ್ ಇರೋದು ಅಂತ, ಕಲರ್ ಸ್ವಿಚ್ ಬೋರ್ಡು, ಆಮೇಲೆ ಅದಕ್ಕೆ ಲೈನ್ಸ್ಗಳು 1 ಇರುತ್ತೆ, 2 ಇರುತ್ತೆ, ಕ್ವಾಲಿಟಿ ಲೋ ಕ್ವಾಲಿಟಿ ಅಂತೆಲ್ಲ ಇರುತ್ತೆ. ಸೊ ನಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಮಾತಾಡಿಕೊಂಡು ಹಾಗೆ ಮಾಡ್ದು. ಅವರನ್ನೇ ಕರ್ಕೊಂಡು ಹೋಗಿ ಅವ್ರ ಕೈಲೇ ಯಾವುದು ಬೇಕು ಆ ಥರ ಎಲ್ಲ ಸುಮಾರು ಥರ ಇರುತ್ತೆ ಫ್ರೆಂಡ್. ನಾನಂತೂ ಇದೇ ಫಸ್ಟ್, ಬೇರೆಯವರೆಲ್ಲ ಹಾಕ್ಸಿದ್ದಾರೆ ನೋಡಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಈ ಥರ ಕ್ವಾಲಿಟಿ, ಲೋ ಕ್ವಾಲಿಟಿ, ಹೈ ಕ್ವಾಲಿಟಿ, ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ. ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತೀವೋ ಅಷ್ಟಕ್ಕೆಲ್ಲ ಇದೆ ಫ್ರೆಂಡ್ ಮನೆ ಐಟಮ್ಸ್ಗಳು. ಸೊ ಇದು ಕಲರ್ ಲೈಟಿಂಗ್ಸ್ ಅಂತೆ ಫ್ರೆಂಡ್. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಹಾಕಿಸ್ತಾ ಇರೋದು. ಫಸ್ಟು ಮನೆ ಇದ್ದಾಗ ಅದು ಚಿಕ್ಕ ಮನೆ ಫ್ರೆಂಡ್, ಇದು ಡಬಲ್ ಅಪ್ತಿಯರ್ ಮನೆ ಆಗಿರೋದ್ರಿಂದ ಅಲ್ಲಿಗೆಲ್ಲ ಕಲರ್ ಲೈಟು, ರೂಮಿಗೆಲ್ಲ ಕಲರ್ ಲೈಟು, ಮತ್ತು ಮೇಲ್ಗಡೆನೂ ಕಲರ್ ಲೈಟ್ಗಳೆಲ್ಲ ಹಾಕ್ಸಿದ್ದಾರೆ. ಮಗುಗೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಹಾಕ್ಸಿದ್ರೆ. 2 ಚಿಕ್ಕ ಮಕ್ಕಳಿದ್ದಾರಲ್ಲ, ಸೊ ಹಾಕ್ಸಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ ವೀಡಿಯೋ. ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ, ಮಧ್ಯಾಹ್ನ ಊಟಕ್ಕೆ ಹೊಂಟೋಗಿದ್ರು. ಆ ಗ್ಯಾಪಲ್ಲಿ ವೀಡಿಯೋ ಮಾಡಿಬಿಟ್ಟೆ ನಾನು. ಹಾಕ್ಸಿದ ಮೇಲೆ ನೋಡಿ, ಫಸ್ಟು ಮೇಲ್ಗಡೆ ತೋರಿಸ್ತಾ ಇರೋದು, ಇದು ಮೇಲೆ ಹಾಕಿರೋದು, ಇದು ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು ಮಾಡ್ತಾರೆ ಫುಲ್ಲು ಎಲ್ಲ. ನೋಡಿ ಹೆಂಗೆ ಗಂಡು ಬಿಟ್ಕೊಂಡು ಹೋಗಿದ್ದಾರೆ ಅಂತ. ಅಯ್ಯೋ ಅದನ್ನು ಬಿಚ್ಚಿ ಅದನ್ನು ಹಾಕೋ ಅಷ್ಟರಲ್ಲಿ ಅವ್ರಿಗೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್. ನಾವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ರೇಗ್ ಬಿಡ್ಬೋದು. ಆ ಪ್ರಾಡಕ್ಟ್ ಎಲ್ಲ ಬಿಚ್ಕೊಂಡು ಮತ್ತು ಸ್ಕ್ರೂ ಎಲ್ಲ ಬಿಚ್ಚಿ ಅದು ಹಾಕಿ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಅವ್ರಿಗೂ ಸಾಕಾಗೋಗುತ್ತೆ. ಸೊ ಒಂದು ಕಂಪ್ಲೀಟ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಈಗಲೇ ಮುಗ್ದಿಲ್ಲ. ಎಲ್ಲ ಬಂದವರು ಆಗಲೇ ರೆಡಿಯಾಗೋಯ್ತು, ಗುರುಪ್ರವೇಶ ಯಾವಾಗ ಅಂತ ಕೇಳ್ತಿದ್ದಾರೆ. ಬಜೆಟ್ ಬೇಕಲ್ವಾ ಗುರುಪ್ರವೇಶ ಮಾಡೋದಕ್ಕೆ. ಇನ್ನೂ 2 ಸೈಡ್ ಗಿಲವ್ ಮಾಡಬೇಕು ಫ್ರೆಂಡ್, ಹೊರಗಡೆ ಗಿಲವ್ ಮುಗಿಸ್ಬೇಕು, ಸೋಲಾರ್ ಹಾಕ್ಸ್ಬೇಕು. ಸೊ ಅದಾದಮೇಲೆ ನಲ್ಲಿ ಪೈಪ್ಗಳಿದೆಯಲ್ಲ ಅದನ್ನೆಲ್ಲ ತಂದು ಹಾಕಿಸ್ಬೇಕು. ಅದು ಹಾಕ್ಸಿದ ಮೇಲೆ ದುಡ್ಡಾದರೆ ಗುರುಪ್ರವೇಶ, ಇಲ್ಲ ಅಂದರೆ ಸಿಂಪಲ್ಲಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಲೈಟಿಂಗ್ಸ್ಗಳು ರೂಮ್ಗೆ ಇಲ್ಲಿ 3 ಕಲರ್ ಲೈಟಿಂಗ್ಸು, ಮತ್ತು ಇಲ್ಲಿ ಇನ್ನೂ ಹಾಕಿಲ್ಲ, ಹಾಕಿರೋದನ್ನು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಮೆಟ್ಲುದು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸ್ಟೀಲ್ ರಾಡ್ ಅಂತಾರಲ್ಲ ಅದು. ಇಬ್ಬರು ಒಂದೇ ಸಲ ಬಂದು ಕೆಲಸ ಮಾಡೋದ್ರಿಂದ ಇಬ್ರಿಗೂ ಕಷ್ಟ ಆಗ್ತಿದೆ. ಸೊ ಅದರಿಂದ ಲೈಟಿಂಗ್ಸು ಸ್ವಿಚ್ ಬೋರ್ಡ್ ಅವರು ಮಧ್ಯಾಹ್ನಕ್ಕೆ ಕೆಲಸ ಮುಗಿಸ್ಕೊಂಡು ಹೊರಟೋದ್ರು, ಬೆಳಗ್ಗೆ ಮಾಡ್ತೀನಿ ಅಂದ್ಬಿಟ್ಟು. ಇವರು ಮೆಟ್ಲುದು ಅಣ್ಣ ಅವರು ಫುಲ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಕೆಲಸ ಮುಗಿಸ್ತಾ ಇದ್ದಾರೆ. ಅದನ್ನು ವೀಡಿಯೋ ನೆಕ್ಸ್ಟ್ ಡೇ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.